ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಡೆದ ಮ್ಯಾಚ್ ಅಫ್ಘಾನಿಸ್ತಾನ ವರ್ಸಸ್ ಇಂಡಿಯಾ. ಟೋಟಲ್ ಫೈನಲ್ ಮ್ಯಾಚ್ ಇತ್ತು. 3 ODI ಮ್ಯಾಚ್ ಇದ್ವು. ಅದಕ್ಕೆ 3-3 ಇಂಡಿಯಾನೇ ಗೆದ್ರೆ, ಒಂದು ಅಫ್ಘಾನಿಸ್ತಾನ ಗೆಲ್ಲೇ ಇಲ್ಲ. ಫೈನಲ್ ಇತ್ತು. ನೀನು ಅನಾಥ ಬ್ಯಾಟಿಂಗ್ ಆತಪ್ಪ ಅಂತೂ ಗೆದ್ದು ಬಿಟ್ಟಿವೆ. ನಮ್ಮ ಪ್ರಸಿದ್ಧ ಕೃಷ್ಣ ಅವ್ರ ಬೌಲಿಂಗ್ ಹಬ್ಬ ಏನು ಅನಾಥ ಬೌಲಿಂಗ್. ನಮ್ಮ ಕನ್ನಡಿಗರು ಒಂದು ಅದ್ಭುತವಾದಂಥ ಬೌಲಿಂಗ್ ಪ್ರದರ್ಶನ ಮಾಡಿದರೆ. ಟೋಟಲ್ ಅಫ್ಘಾನಿಸ್ತಾನ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 218ಕ್ಕೆ ಆಲ್ಔಟ್ ಆಗಿದ್ರೆ. ಅಲ್ಲಿ ಹಜ್ಮತುಲ್ಲಾ ಅವರು 102 ನೋಡಿದ್ರೆ. ಆಮೇಲೆ ಅಜ್ಮತುಲ್ಲಾ ಅವರು ಒಂದು 50 ನೋಡಿದ್ರೆ. ಟೋಟಲ್ 218ಕ್ಕೆ ಆಲ್ಔಟ್ ಆಗಿದ್ರು ಅಫ್ಘಾನಿಸ್ತಾನದವ್ರು. ಯಾಕಂತಂದ್ರೆ ನಮ್ಮದು ಬೌಲಿಂಗ್ ಪ್ರದರ್ಶನ ಹೆಂಗಿತ್ತು. ನಿಮ್ಮೆಲ್ಲರ ಪ್ರೀತಿಯ ಪ್ರಸಿದ್ಧ ಕೃಷ್ಣ ಅವರು ಅನಾಥ ಬೌಲಿಂಗ್ ಪ್ರದರ್ಶನ ಮಾಡಿದರೆ. 5 ವಿಕೆಟ್ ಹಾಕಿದ್ರೆ, 2 ಮೆಡಿನ್ ಮಾಡಿದರೆ, 8 ಓವರ್ 4 ಬಾಲ್ ಏನು ಹಾಕಿದ್ರೆ. ಚಲೋ ಅದ್ಭುತವಾದಂಥ ಬೌಲಿಂಗ್ ಮಾಡಿದ್ರೆ. ಆಮೇಲೆ ಟಾರ್ಗೆಟನ್ನು ಬೆನ್ನಟ್ಟಿದ್ದ ನಮ್ಮ ಇಂಡಿಯನ್ ಟೀಮ್ ಬ್ಲೂ ಬಾಯ್ಸ್ ಅವರ ಟೋಟಲ್ ಓಪನಿಂಗ್ ಸ್ಟಾರ್ಟಪ್ ಅಂತೂ ಭಾಳ ಚೆನ್ನಾಗಿತ್ತು. ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಅವ್ರು ಬಂದರೆ ಚಲೋ. ಇವರಿಬ್ಬರು ಪಾರ್ಟ್ನರ್ಶಿಪ್ ಅಂತೂ ಮಸ್ತ್ ಚಲೋ ಪಾರ್ಟ್ನರ್ಶಿಪ್ ಅಂತ. 79ಗೆ ನಮ್ಮ ರೋಹಿತ್ ಶರ್ಮಾ ಅವ್ರು ಔಟ್ ಆಗ್ತಾರೆ. ಆಮೇಲೆ ಬಂದಂಥ ಶ್ರೇಯಸ್ ಅಯ್ಯರ್ ಅವರು ಅದ್ಭುತವಾದಂಥ ಬ್ಯಾಟಿಂಗ್. ಯಶಸ್ವಿ ಜೈಸ್ವಾಲ್ ಒಂದು 100 ಮಸ್ತ್ ಹೊಡಿತಾರೆ. ನಮ್ಮಂತೂ ಭಾಳ ಖುಷಿ ಆಯ್ತು. 94 ಏನಾಗಿರ್ತೈತಿ, 6 ಹೊಡಿತಾರೆ, 100 ರನ್. ಚಲೋ ಬ್ಯಾಟಿಂಗ್ ಮಾಡಿದರೆ ನಮಗೆ ಖುಷಿ ಆಯ್ತು. ಯಾಕಂದ್ರೆ ಇದು ಶುಭಮ್ ಗಿಲ್ ಅವ್ರದ್ದು ಫಸ್ಟ್ ಸೀರೀಸ್ ಗೆದ್ದಿದ್ದೆ. ಭಾಳ ಖುಷಿ ಆಯ್ತು. ಪ್ಲೇಯರ್ ಆಫ್ ದ ಮ್ಯಾಚ್ ಪ್ರಸಿದ್ಧ ಕೃಷ್ಣ ಅವರಿಗೆ ಸಿಕ್ತೆ. ಆಮೇಲೆ ಪ್ಲೇಯರ್ ಆಫ್ ದ ಸೀರೀಸ್ ನಮ್ಮ ಶುಭಮ್ ಗಿಲ್ ಅವ್ರಿಗೆ, ಇಂಡಿಯನ್ ಕ್ಯಾಪ್ಟನ್ ಅವ್ರಿಗೆ ಸಿಕ್ತೆ. ಖುಷಿ ಆಯ್ತು. ನಮಗಂತೂ ಮ್ಯಾಚ್ ನೋಡಿ ಭಾಳ ಖುಷಿ ಆಯ್ತು. ಇದೇ ಥರ ನಮ್ಮ ಇಂಡಿಯಾ ಮುಂದೆ ಗೆಲ್ತ್ಕೊಂತಾನೆ ಹೋಗಲಿ. ಕ್ಯಾಪ್ಟನ್ಶಿಪ್ ಚಲೋ ಸಪೋರ್ಟ್ ಮಾಡಿ. ಎಲ್ಲ ಇಂಡಿಯನ್ ಟೀಮ್ಸು ಯಾರೇ ಇರಲಿ ಜವಾಬ್ದಾರಿ ಅಂತ ಒಂದು ಕ್ಯಾಪ್ಟನ್ಶಿಪ್ಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಬೋದೆ. ನಾವು ಮತ್ತು ನಮ್ಮ KL ರಾವ್ ಫಸ್ಟ್ ಮ್ಯಾಚ್ ಆಡಿದ್ರು 8 ರನ್, ಮತ್ತು 2ನೇ ಮ್ಯಾಚ್ 0 ರನ್ನಿಗೆ ಔಟ್ ಆದರೆ. ಆಮೇಲೆ ನಿನ್ನೆ ಮ್ಯಾಚ್ ಅವ್ರಿಗೆ ಚಾನ್ಸ್ ಸಿಗಲಿಲ್ಲ. ಇರಲಿ, ಕೆಲವು ಕಾರಣಾಂತರಗಳಿಂದ ಮ್ಯಾಚ್ ಗೆದ್ದಿದ್ದಕ್ಕೆ ನಮಗಂತೂ ಭಾಳ ಖುಷಿ ಆಯ್ತು. ಮತ್ತು ಇನ್ನೂ ಒಂದು ಏನು ವಿಶೇಷ ಅಂದರೆ, ಇವತ್ತು ಶ್ರೀಲಂಕಾ ಮತ್ತು ಇಂಡಿಯಾ ಐತಿ ಫೈನಲ್. ಅದು ಎ ಟೀಮ್ ಮ್ಯಾಚ್ ನಡೆದೈತಿ. ಅದು ಫೈನಲ್ ಶ್ರೀಲಂಕಾ ಮತ್ತು ಇಂಡಿಯಾ ಐತಿ. ಸೊ ಆಲ್ರೆಡಿ ಇವಾಗ ಇಂಡಿಯಾದವ್ರು ಬ್ಯಾಟಿಂಗ್ ಮಾಡತ್ತಾರೆ. ಇರಲಿ, ನೋಡೋಣ ಏನಾಗೈತೆ ಮ್ಯಾಚ್. ಅದು ಸೀರೀಸು ಗೆಲ್ಲಿ ಅಂತ ಹೇಳ್ತೇನೆ. ಯಾಕಂದ್ರೆ ಇದು ಸೀನಿಯರ್ ಅಂತೂ ಗೆದ್ದುಬಿಟ್ರೆ, ಇವ್ರಿಗೆ ಇಂಡಿಯಾ ಎ ಟೀಮಿಗೆ ಗೆದ್ರೆ ಮತ್ತೆ ಚೊಳಕೈತಿ. ಈಗ ಮತ್ತೆ ಇನ್ನೊಂದು ಇಂಡಿಯಾ ವುಮೆನ್ಸ್ ಮ್ಯಾಚ್ ಐತೆ. T20 ವರ್ಲ್ಡ್ ಕಪ್ ವುಮೆನ್ಸ್ ಅದೈತೆ. ಸೌತ್ ಆಫ್ರಿಕಾ ಜೋಡಿ ಐತೆ. ಇವತ್ತು ಸಂಜೆ ಮುಂದೆ 7 ಗಂಟೆಗೆ ಚಲೋ ಐತೆ. ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ವುಮೆನ್ಸ್. ಆ್ಯಕ್ಚುಲಿ 2 ಮ್ಯಾಚ್ ನಮ್ಮ ಇಂಡಿಯಾದವ್ರು ಗೆದ್ದಾರೆ. ಸೊ ಈ ಮ್ಯಾಚೂ ಅವ್ರು ನಮ್ಮ ಇಂಡಿಯಾ ಗೆಲ್ಬೇಕಂತ ನಾನು ಈ ಕಡೆಯಿಂದ ದೇವ್ರ ಕಡೆ ಪ್ರೇಯರ್ ಮಾಡ್ತೇನೆ. ಸೊ ಯಾರ್ಯಾರು ಈ ಸರಿ T20 ವರ್ಲ್ಡ್ ಕಪ್ ಇಂಡಿಯಾನ ಗೆಲ್ಲಬೇಕು ಅಂತ ನಾವು ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿರಿ. ಮತ್ತು ನನ್ನ ಚಾನಲ್ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ಹೆಚ್ಚಿನ ಒಂದು ಕ್ರಿಕೆಟಿನ ಸುದ್ದಿಯನ್ನು ನಿಮ್ಮ ಮುಂದೆ ನಾನು ಹಂಚ್ಕೋತೇನೆ. ನನಗೆ ಗೊತ್ತಿದ್ದಷ್ಟು ನಾ ಹೇಳ್ತೀನಿ, ನಿಮ್ಗೆ ಗೊತ್ತಿದ್ದಷ್ಟು ನೀವು ಹೇಳ್ರಿ. ಸೊ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮದೆಲ್ಲೇ ಏನೋ ಮಾತಾಡಿದ್ರು ಏನೋ ತಪ್ಪಾಗಿದ್ರೆ ಪ್ಲೀಸ್ ದಯವಿಟ್ಟು ಸಾರಿ ಗೈಸ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಬಾಯ್.